ವೀಕ್ಷಕರೇ, ನಮ್ಮ ಸ್ಪರ್ಧಾ ಟಿವಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಮಹಾನವಮಿ ದಸರಾ ಹಬ್ಬವನ್ನು ನಮ್ಮ ಸ್ಪರ್ಧಾ ಟಿವಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಮಹತ್ವವನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಸಣ್ಣದಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ 7ನೆಯ ದೇವಿಯ ಅವತಾರ ರಕ್ತ ಬೀಜ ದುರ್ಗಾ ಪೂಜೆ ಅಂತ ಇವತ್ತಿನ ದಿವಸ ದೇವಿನ ಆರಾಧನೆ ಮಾಡ್ತೀವಿ. ಈಗ ದಸರಾ, ವಿಜಯದಶಮಿ, ಮಹಾನವಮಿ ಹೀಗೆ ಹಲವಾರು ಹೆಸರುಗಳಿಂದ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಸಣ್ಣದಾದ ಈ ವಿಜಯದಶಮಿಯ ಬಗ್ಗೆ ಒಂದು ಸಣ್ಣದಾದ ಪುರಾಣದಲ್ಲಿ ಒಂದು ಕಥೆ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಶ್ರೀರಾಮಚಂದ್ರ ಪೂಜೆಯನ್ನು ಮಾಡಿದ, ದುರ್ಗಾ ಪೂಜೆ ಅಂದ್ರೆ ಮಹಾನವಮಿ ಬರುವ ಪೂರ್ವದಲ್ಲೇ ಈ ಪೂಜೆಯನ್ನು ಪ್ರಾರಂಭ ಮಾಡಿದ ಅಂತ ಉಲ್ಲೇಖ ಇದೆ. ಅಂದ್ರೆ ರಾವಣನ ಸಂಹಾರ ಮಾಡಲಿಕ್ಕಾಗಿ ರಾಮ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಪೂಜೆಯು 108 ದೀಪಗಳು, 108 ಕಮಲದ ಹೂಗಳು, ಈ ತರ ದೇವಿ ಪೂಜೆಗೆ ಆರಾಧನೆ ಮಾಡಲಿಕ್ಕೆ ಶ್ರೀರಾಮಚಂದ್ರ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಅವಾಗ ಏನ್ ಮಾಡ್ತಾನೆ, ರಾಕ್ಷಸ ಒಬ್ಬನು ಒಂದು ಕಮಲದ ಹೂವನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತಾನೆ. ನೋಡಿ, ನಾವು ಏನೋ ಪೂಜೆ ಮಾಡಬೇಕಾದ್ರೂ ಎಷ್ಟಿರ್ತಾರೆ, ಒಂದು ಬಿಲ್ವ ಪತ್ರೆ ಕೂಡ ಹೋದ್ರೂ ಕೂಡ ಆ ಪೂಜೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಕಮಲದ ಹೂ ಪೂಜೆ ಮಾಡುವಾಗ ಕಡಿಮೆ ಬಿದ್ದಿದ್ದಕ್ಕೆ ರಾಮಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಕಣ್ಣನ್ನೇ ಕಿತ್ತುಳಕ್ ಹೋಗ್ತಾನೆ. ಅವಾಗ ದುರ್ಗಾ ಮಾತೆ ಪ್ರತ್ಯಕ್ಷರಾಗಿ ಅವನ ಭಕ್ತಿಗೆ ಮೆಚ್ಚಿ ಏನ್ ಬೇಕು ಮಗು ಅಂತ ಕೇಳಿದಾಗ, ಇಲ್ಲ, ನಾ ರಾವಣನ ಸಂಹಾರ ಮಾಡಬೇಕಾಗಿದೆ ಅಂತ ಅಂದಾಗ ತಾಯಿ ಆಶೀರ್ವಾದ ಮಾಡ ವಿಜಯೀ ಭವ ಅಂತ, ಅದಕ್ಕಾಗಿ ವಿಜಯದಶಮಿ ಅಂತ ಆಚರಣೆ ಮಾಡಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ವೀಕ್ಷಕರೇ, ತಾಯಿನ ದುರ್ಗಾ ಮಾತೆ, ಚಂಡಿ ಚಾಮುಂಡಿ, ಶಾರದೆ, ಸರಸ್ವತಿ ಹಲವಾರು ನಾಮಗಳಿಂದ ನಾವು ಪೂಜೆ ಮಾಡ್ತೇವೆ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀ ಹಾಡಿನೊಂದಿಗೆ ನಮ್ಮ ತಾಯಿಯನ್ನು ಪ್ರಾರ್ಥಿಸೋಣ. ತುಪ್ಪದ ಕಾಲುವೆ ಹೊರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ
ಬಣ್ಣದಿಂದ ದೇವಿನ ಶೃಂಗಾರ ಮಾಡ್ತಾರೆ. ಮೊದಲನೇ ದಿನ ಕಿತ್ತಳೆ ಬಣ್ಣದ ವಸ್ತ್ರಗಳಿಂದ ಅಲಂಕಾರ ಮಾಡ್ತಾರೆ ದೇವಿನ. ಕಿತ್ತಳೆ ಬಣ್ಣ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂರನ್ನು ಸೇರಿದ ಒಂದು ಮಹತ್ವವಾದ ದೇವಿ ಪೂಜೆ. ಅಂದ್ರೆ ಜಗತ್ತಿನಲ್ಲಿ ಸುಖ ಶಾಂತಿ ಸಮೃದ್ಧಿಯಾಗಿರಲಿ ಅನ್ನೋ ಕಾರಣಕ್ಕಾಗಿ ದೇವಿಯನ್ನ ಮೊದಲನೇ ದಿವಸ ಕಿತ್ತಳೆ ಬಣ್ಣದ ವಸ್ತ್ರ ಅಲಂಕಾರದಿಂದ ಅವಳನ್ನು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಹಾಗೆ ಹೇಳಿದ್ನಲ್ಲ, 9 ಅವತಾರಗಳಲ್ಲದೆ ಅವಳಿಗೆ ಬಣ್ಣಗಳಲ್ಲಿನೂ ಅಷ್ಟೇ ಮಹತ್ವದಾಗಿದೆ. ಹಾಗಾದ್ರೆ ಮತ್ತೊಂದು ಹಾಡಿನ ಮೂಲಕ ಇಂದು ಶುಕ್ರವಾರ ಶುಭವ ತರುವ ವಾರ ನಾ ಹೇಳುತ್ತಾರೆ ಭಾರತೀಯರೆಲ್ಲರೂ ಮತ್ತೆ ಆ ಹಾಡಿನೊಂದಿಗೆ ಲಕ್ಷ್ಮಿಯನ್ನು ಕರೆಯಕ್ಕೆ ಬರ್ತಾರೆ. ನಾವು ನೀವು ಕೇಳೋಣಲ್ರಿ. ಇಂದು ಶುಕ್ರವಾರ ಶುಭ ತರುವ ವಾರ, ಇಂದು ಶುಕ್ರವಾರ ಶುಭ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭ
ದುರ್ಗಾ ಮಾತೆ. ಹಾಗೆ ದುರ್ಗಾ ಮಾತೆ, ಚಂಡಿ ಚಾಮುಂಡಿ, ಬನಶಂಕರಿ, ಧಾನಮ್ಮ, ಆದಿಲಕ್ಷ್ಮಿ ಇಂಥವು ನಾನಾ ಥರದಾಗಿ ನಮ್ಗೆ ಏನ್ ಬೇಕೋ ಆ ಥರ ದೇವಿನ ನಾವು ಆರಾಧನೆ ಮಾಡ್ತೇವೆ. ಹಾಗೆ ಇವತ್ತ ವರವ ಕೊಡೆ ಚಾಮುಂಡಿ ವರವ ಕೊಡೆ ಅಂತ ಹಾಡುಗಳ ಬರ್ತಾ ಇದ್ದಾರೆ. ಚಾಮುಂಡಿಯ ಪ್ರಾರ್ಥನೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದಾರೆ ಶ್ರೀಮತಿ ಭಾರತಿ ಅವರು. ನಾವು ನೀವು ಆ ಹಾಡನ್ನ ಕೇಳಿ ಧನ್ಯರಾಗಲ್ಲ.
ಪೂಜೆ. ನವರಾತ್ರಿಯಂದು ಬರೇ ಬನ್ನಿ ಮಹಾಕಾಳಿ ಪೂಜೆ ಅಲ್ಲದೆ ಆಯುಧ ಪೂಜೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದು ಹಿಂದಿನ ಕಾಲದಿಂದನೂ ನಡ್ಕೊಂಡು ಆಯುಧ ಪೂಜಾ. ಈಗ ಮಹಾರಾಜರು ಕತ್ತಿ, ಗುರಾಣಿ, ಬಿಲ್ಲು, ಬಾಣ ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನೆಲ್ಲ ಅಂದಿನ ದಿವಸ ಇಟ್ಟು ಪೂಜೆ ಮಾಡ್ತಾರೆ. ಅದು ಪೂಜೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಆ ಪೂಜೆ ಮಾಡೋದ್ರಿಂದ ನಾವು ಏನೋ ಆಪತ್ತುಗಳು ಬಂದರೂ ಸಹಿತ ಅದರಿಂದ ನಮ್ಮ ಆಯುಧಗಳು ನಮ್ಮನ್ನು ರಕ್ಷಣೆ ಮಾಡ್ತಾವು. ರಕ್ಷಣೆ ಮಾಡುವಂತ ಆಯುಧಗಳು ಅಂತ ಹೇಳಿ ಪ್ರತೀತಿ ಇದೆ. ಹಾಗೆ ಅಷ್ಟಭುಜಗಳನ್ನು ಉಳ್ಳುವಂತ ದುರ್ಗಾದೇವಿ, 8 ಕೈಗಳನ್ನು ಉಳ್ಳುವಂತ ಮಾತೆ, ಒಂದೊಂದು ಕೈಯಲ್ಲಿಯೂ ಗುರಾಣಿ, ಬಿಲ್ಲು, ಬಾಣ, ಕತ್ತಿ, ವರಸೆ ಇಂಥವನ್ನೆಲ್ಲ ಅವಳು 8 ಕೈಯಲ್ಲಿ ಹಿಡಿದು ರಾಕ್ಷಸರನ್ನ ಸಂಹಾರ ಮಾಡಿದಂತ ಆ ದುರ್ಗಾ ಮಾತೆ. ಅರುಣೋದಯಕ್ಕಿಂತ ಮೊದಲು ಶುಂಭ ಅಶುಂಭ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡಿದ ಅರುಣೋದಯ ಪೂರ್ವದಲ್ಲಿ. ಅವರು ಆ ರಾಕ್ಷಸರನ್ನ ಯಾರು ಸಂಹಾರ ಮಾಡಕ್ಕಾಗ್ತಿರ್ಲಿಲ್ಲ. ಅದಕ್ಕಾಗಿ ದುರ್ಗಾ ಮಾತೆ ಅವತಾರ ತಾಳಿ ಮಹಾನವಮಿ ಬೆಳಗಿನ ಜಾವದಂದು ಅರುಣೋದಯಕ್ಕಿಂತ ಮೊದಲು ಅವರಿಬ್ಬರು ರಾಕ್ಷಸರನ್ನ ಸಂಹಾರ ಮಾಡ್ತಾಳ ಅನ್ನೋ ಪ್ರತೀತಿ ಇದೆ. ಹಾಗೆ ಹಿಂದಿನ ರಾತ್ರಿ ದೀಪಗಳಿಂದ ಅವತ್ತು ಇಡೀ ಬೆಳಗರೆಯವರೆಗೂ ದೀಪಗಳನ್ನ ಬೆಳಗಿಸುವಂತ ಸಂಪ್ರದಾಯ ಇದೆ. ಆ ದೀಪ ನಂದಬಾರದು ಅನ್ನೋದರ ಪ್ರತೀತಿ ಇದೆ. ದೀಪದ ದುರ್ಗಾ ಮಾತೆ ಅಂತಲೂ ಕರೀತಾರೆ. ಹೀಗೆ ಮಹಾನವಮಿ ಬಗ್ಗೆ, ನವರಾತ್ರಿ ಬಗ್ಗೆ, ವಿಜಯದಶಮಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಕೇಳಿದ್ರು ಕಡಿಮೆ. ಹೇಳ್ತಾ ಇರ್ಬೇಕನ್ಸುತ್ತೆ, ಕೇಳ್ತಾ ಇರ್ಬೇಕಂತ ನಿಮಗೂ ಅನ್ಸುತ್ತಲ್ಲ. ಹೋಗೋದಕ್ಕಿಂತ ಪೂರ್ವದಲ್ಲಿ ಒಂದು ಚಿಕ್ಕದಾದ ಮಾತು. ಒಬ್ಬ ಭಕ್ತ ಕೇಳಿದ್ನಂತೆ, ಪ್ರಾರ್ಥನೆ ಮಾಡೋದ್ರಿಂದ ನಿನ್ಗೆ ಏನ್ ಸಿಗುತ್ತೆ ಅಂತ ಕೇಳಿದಾಗ ಹೇಳ್ತಾನಂತೆ ಅವನು. ಇನ್ನೊಬ್ಬ ಭಕ್ತ ಹೇಳ್ತಾನಂತೆ, ಪ್ರಾರ್ಥನೆ ಮಾಡೋದ್ರಿಂದ ತುಂಬಾ ಕಳ್ಕೊಂಡಿದ್ದೀನಿ. ಏನ್ ಕಳ್ಕೊಂಡಿದ್ದೀನಿ ಅಂದ್ರೆ ಕೋಪ, ದ್ವೇಷ, ಅಸೂಯೆ, ಸಾವಿನ ಭಯ, ಅಸಮಾಧಾನ ಇವನ್ನೆಲ್ಲವನ್ನೂ ಕಳ್ಕೊಂಡಿದ್ದೀನಿ. ಪಡ್ಕೊಂಡಿರೋದು ತುಂಬಾ ಅತ್ಯಮೂಲ್ಯವಾದದ್ದನ್ನ ಪಡ್ಕೊಂಡಿದ್ದೀನಿ. ದೇವರ ಪ್ರಾರ್ಥನೆ ಮಾಡುವಂತ ನನ್ನ ಜೀವನನ ಸಾರ್ಥಕ ಮಾಡ್ಕೋಬೇಕಂತ ದೇವರ ಮೂಲಕ ಅದನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಆ ಭಕ್ತ ಹೇಳ್ತಾನೆ. ಹಾಗಾದರೆ ವೀಕ್ಷಕರೇ, ನಾವು ನೀವು ಕೂಡ ಪ್ರಾರ್ಥನೆ ಮಾಡಿ ನಮ್ಮ ದ್ವೇಷ, ಸಿಟ್ಟು, ಅಸೂಯೆ ಇವನ್ನೆಲ್ಲ ದುರ್ಗಾ ಮಾತೆಯ ಪಠಿಸೋದ್ರಿಂದ ನಮ್ಮನ್ನೆಲ್ಲರೂ ಪಾವನಗೊಳಿಸುತ್ತಾಯಿ ಅಂತ ಆ ದೇವಿಯಲ್ಲಿ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ.